ಮಾಸಲ್ಲ ಇಂಗ್ಲಿಷಲ್ಲ ಪಾಂಡುರಂಗ ಸೂಪರ್ ಫ್ಯಾಂಟಾಸ್ಟಿಕ್. ತುಂಬಾ ಚೆನ್ನಾಗಿ ಕ್ಯಾಟ್ ವಾಕ್ ಮಾಡ್ತೀಯಾ. ಮೊನ್ನೆ ಯಾವ್ದೋ ಫಿಲ್ಮ್ ಆಡಿಷನ್ಗೆ ಅಂತ ಹೋಗಿದ್ದಿಲ್ಲ, ಏನಾಯ್ತು? ಅಯ್ಯೋ ಅದೊಂದು ದೊಡ್ಡ ಕತೆ ಕಣೆ. ಮೊದಲು ನಂಗೊಂದು ಫ್ರೆಶ್ ಲೈನ್ ಜ್ಯೂಸ್ ಸಿಗುತ್ತಾ? ಓಕೆ. ಲೇ ಚಂಪಾ, ನಮ್ಮ ಮಾಡಲ್ ಪುಷ್ಪಂಗೆ ಒಂದು ಹೈ ಕ್ಲಾಸ್ ಫ್ರೆಶ್ ಲೆಮನ್ ಜ್ಯೂಸ್ ತಗೊಂಬರೆ. ಈ ಮನೆಗೆ ಯಾವ್ದೇ ಅತಿಥಿ ಬಂದ್ರು ನಿಮ್ಮೇನ್ ಹಿಂದೆ ಪಾನಕ ಮಾಡ್ಕೊಡೋದು. ಬೇಕಿದ್ರೆ ಕುಡಿರಿ, ಬೇಡದೆ ಇದ್ರೆ ಹೋಗ್ತಾ ಇರಿ. ಜಾಜಿ ಸಖತ್ ಸ್ಟೈಲ್ ಆಗಿ ನಡ್ಕೋ ಬದ್ಲಲ್ಲ. ಯಾರೇ ಇವಳು? ಅದು ಸ್ಟೈಲ್ ಅಲ್ಲ, ಇವಳು ನೆಟ್ಟಿಗೆ ನಡೆಯಕ್ಕೆ ಬರಲ್ಲ, ಸ್ಲಿಪ್ ಡಿಸ್ಕೋ. ಅದಕ್ಕೆ ಸೊಂಟ ಒಂದ್ ಕಡೆ ನಿಂತ್ಕೊಳ್ಳೋದೇ ಇಲ್ಲ. ಇವಳು ಈ ಮನೆ ಕುಕ್ಕು. ನನ್ನ ಕುಕ್ಕು ಗಿಕ್ಕು ಅಂದ್ರೆ ನಿಮ್ಮನೆ ಕುಕ್ಬಿಡ್ತೀನಿ. ಲೇ ಚಂಪಾ, ಡೋಂಟ್ ಟಾಕ್ ರಬೇಶ್. ನನ್ಗೆ ಹೊಡಿತೇನೆ. ಇಳಿಸೆ ಅದನ್ನ, ಇಳಿಸೆ. ಮತ್ ಯಾರೇ ನೀನು? ನಾನು ಕುಕ್ಕಲ್ಲ, MSc ಮೇಡ್ ಸರ್ವೆಂಟ್ ಚಂಪಾಕಲಿ. ನಮ್ ಕಾರ್ಮಿಕ ಸಂಘಕ್ಕೆ ನಾನೇ ಪ್ರೆಸಿಡೆಂಟ್. ಏನಾದ್ರೂ ಏನಂತೆ ಮುಸತಿಕ್ ತಪ್ಪತ್ತೇನೆ. ಟು ಕಂಟಿನ್ಯೂ ಮಾ. ಹಾ, ನಾನು ಮೊದಲು ಮಾಡ್ಲಿಂಗ್ ಮಾಡ್ತಾ ಇದ್ನಾ. ರ್ಯಾಂಪ್ ವಾಕ್ ಮೇಲೆ ಯಾವತ್ತೂ ನನಗೆ ಭಯ ಆಗಿರ್ಲಿಲ್ಲ ಕಡೆ. ಆದ್ರೆ ಸಿನಿಮಾದಲ್ಲಿ ಆಡಿಷನ್ಗೆ ಹೋದಾಗ ಒಂದ್ ಸೀನ್ ಕೊಟ್ರು, ಸಿಕ್ಕಾಪಟ್ಟೆ ಗಾಬರಿ ಆಗೋಯ್ತು. ಯಾಕೆ? ಕ್ಯಾಮ್ರಾನ ಯಾವತ್ತು ಕಂಡೇ ಇಲ್ವಾ? ಹಾಗೇನಿಲ್ಲ, ಕ್ಯಾಮ್ರಾನ ಸಿಕ್ಕಾಪಟ್ಟೆ ಸಲ ಫೇಸ್ ಮಾಡಿದೀನಿ. ಆದ್ರೆ ಯಾವ ಹುಡುಗರ ಕೈಲೂ ಇಲ್ಲಿ ತನಕ ಮುಟ್ಟಿಸ್ಕೊಂಡಿರ್ಲಿಲ್ಲಪ್ಪ. ನಾನು ಅಷ್ಟೇ. ನಮ್ಮ ಯಜಮಾನ್ರು ನನ್ನ ಮುಟ್ಟೋದಿಕ್ಕೆ ಅಂತ ಅಡ್ಗೆ ಮನೆಗೆ ಎಷ್ಟು ಸತಿ ಓಡ್ ಬಂದಿದ್ರು. ಆದ್ರೆ ನಾನು ಮುಟ್ಟಕ್ಕೂ ಬಿಟ್ಟಿಲ್ಲ, ಕೆನ್ನೆನೂ ಕೊಟ್ಟಿಲ್ಲ. ಯಜಮಾನ್ರು ಅಂತಿದ್ದಾಳೆ, ಇವಳಿಗೆ ಮದ್ವೆ ಆಗಿದ್ಯಾ? ಇಷ್ಟಲ್ಲಿ ನಮ್ಮ ಯಜಮಾನ್ರಿಗೆ ಮದ್ವೆ ಆಗ್ಬಿಡ್ತೀನಿ. ಚಂಪಾ, ಅವರು ನನ್ನ ಯಜಮಾನ್ರು. ಇಟ್ಕೊಳ್ರಿ, ನಾನೆಲ್ ಬೇಡ ಅಂದೆ. ಇಟ್ಕೊಂಡಿಲ್ಲ, ನಾನು ಅವ್ರನ್ನ ಕಟ್ಕೊಂಡಿದ್ದೀನಿ. ಇಷ್ಟಲ್ಲೇ ನಾನು ಕಟ್ಕೋತೀನಿ ಜಾತಿ ಅಕ್ಕ. ಚಂಪಾ, ಅಕ್ಕ ಗಿಕ್ಕ ಅಂದ್ರೆ ಪಕ್ಕೆ ಮುರಿದ್ಬಿಡ್ತೀನಿ. ಮುರಿಯೋ ಮತ್ ಪಕ್ಕದಲ್ಲಿ ಇರ್ಲಿ. ಮೊದ್ಲು ಅಯ್ಯಮ್ಮ ಕೇಳ್ತಾ ಇರೋ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರ ಕೊಡಿ, ಇಲ್ಲಾಂದ್ರೆ ನಾನ್ ಕೊಡ್ಬೇಕಾಗುತ್ತೆ. ಲೇ ಚಂಪಾ, ಇಲ್ಲಿ ನಿನಗೇನೆ ಕೆಲ್ಸ? ಜ್ಯೂಸ್ ಕೊಟ್ಟಿದ್ದಾಯ್ತಾನೆ. ಔಟ್ ಔಟ್. ಆಯ್ತು, ನೀವೇ ಮಾತಾಡ್ಕೊಳ್ಳಿ. ಇನ್ನೊಂದ್ಸಲಿ ಚಂಪಾ ಅಂತ ಕೂಗ್ಬೇಕು, ರಂಪ ತಗೊಂಬಂದ್ ನಿಮ್ ಮೂಗ್ ಕೊಯ್ದ್ಬಿಡ್ತೀನಿ. ಮೈ ಗಾಡ್, ಡಿಸ್ಗಸ್ಟಿಂಗ್ ಪೀಪಲ್. ಈಗಿನ ಕಾಲದಲ್ಲಿ ಕೆಲ್ಸದವ್ರನ್ನ ಎದುರಾಕೊಳ್ಳಕ್ಕೆ ಆಗಲ್ಲಪ್ಪ. ಹೌದು, ಸಿಕ್ಕಾಪಟ್ಟೆ ರಿಸ್ಕು. ಅವ್ರೇನಾದ್ರು ಮನೆ ಬಿಟ್ಟು ಹೋಗ್ಬಿಟ್ರೆ ಎಲ್ಲಾ ಕೆಲಸ ನಾವೇ ಮಾಡ್ಬೇಕಾಗುತ್ತೆ. ಪುಷ್ಪ, ಶೂ ಕಂಟಿನ್ಯೂ ಮಾ. ಹಾ, ನನ್ನ ಸಿನಿಮಾ ಆಡಿಷನ್ಗೆ ಅಂತ ಹೋದ್ನಾ, ಅದ್ಯಾರೋ ಹೀರೋನ ಕರ್ಕೊಬಂದು ನನ್ ಮುಂದೆ ನಿಲ್ಸಿದ್ರು. ಅವನು ನನ್ ಕೈ ಹಿಡ್ಕೊಂಡು ಎಳ್ಬಿಟ್ಟ ಕಡೆ. ನನ್ಗಂತೂ ಸಿಕ್ಕಾಪಟ್ಟೆ ಗಾಬರಿಯಾಗಿ ಬೆವತ್ ಹೋಗ್ಬಿಟ್ಟೆ. ಮಾತೆಲ್ಲ ತೊದ್ಲಕ್ ಶುರು ಆಗೋಯ್ತು. ಯಾಕೆ ಹಾಗಾಯ್ತು? ನಂಗ್ ಮುಂಚೆಯಿಂದನೂ ಅಷ್ಟೇ ಕಣೆ, ಈ ಹುಡುಗರು ಗಂಡಸ್ರು ಅಂದ್ರೆ ಅಲರ್ಜಿ. ಇವತ್ತು ಯಾರ ಕೈಲೂ ಮುಟ್ಟಿಸ್ಕೊಂಡಿರ್ಲಿಲ್ವಲ್ಲ, ಅದಕ್ಕೆ ತುಂಬಾ ಭಯ ಆಗೋಯ್ತು. ಯಾಕೆ ಈ ತರ ಫೀಲ್ ಮಾಡ್ಕೋತ್ಯಾ? ಬರೀ ಆಕ್ಟಿಂಗ್ ಅಲ್ವಾ? ಇರ್ಬೋದು, ಆದ್ರೆ ನಂಗೆ ಪ್ರಾಕ್ಟೀಸೇ ಇಲ್ವಲ್ಲ. 2-3 ಸಲ ಟೇಕು ರೀಟೇಕು ಎಲ್ಲ ಆಯ್ತು ಕಣೆ. ನಾನು ಹೆದ್ರಿದ್ದು ಬೆದ್ರಿದ್ದು ನೋಡಿ ಡೈರೆಕ್ಟ್ರು, ನೋಡಮ್ಮ ನಿನ್ ಫೇಸ್ ಚೆನ್ನಾಗಿದೆ, ಪರ್ಸನಾಲಿಟಿನೂ ಚೆನ್ನಾಗಿದೆ, ಗಂಡಸ್ರ ಜೊತೆ ಸ್ವಲ್ಪ ಫ್ರೀ ಆಗಿರೋದನ್ನ ಕಲ್ತ್ಕೊಂಬ ಅಂತ ಕಳಿಸಿದ್ರು. ಅದಕ್ಕೆ ನಿಮ್ ಮನೆಗ್ ಬಂದ್ಬಿಟ್ಟೆ. ಪುಷ್ಪ, ಯು ಡೋಂಟ್ ವರಿ. ನಮ್ಮನೇಲಿ ಎಷ್ಟೊಂದು ಜನ ಗಂಡಸರಿದ್ದಾರೆ. ಅದ್ರಲ್ಲೂ ಪದ್ದು ಅಂತ ಒಬ್ನಿದ್ದಾನೆ. ಅವನು ತುಂಬಾನೇ ಸ್ಟ್ರಾಂಗ್ ಮ್ಯಾನ್. ಅವನಿಗಿನ್ನೂ ಮ್ಯಾರೇಜ್ ಆಗಿಲ್ಲ. ಜಾಜಿ, ನಾನು ಅವ್ನ ಕೈ ಮುಟ್ಟೋದಕ್ಕೆ, ಕೈ ಹಿಡ್ದು ಎಳಿಯೋದಕ್ಕೆ ಅವ್ನು ಒಪ್ತಾನ? ಅಯ್ಯೋ, ಅದಕ್ಕೆ ಯಾಕೆ ವರಿ ಮಾಡ್ಕೋತಿದ್ಯಾ? ನೀನ್ ಏನೇ ಮಾಡಿದ್ರು ಅವ್ನು ಯಾವ್ದಕ್ಕೂ ಬೇಡ ಅನ್ನಲ್ಲ. ಅಲ್ಲ, ಗೊತ್ತು ಪರಿಚಯ ಇಲ್ದಿರೋ ಹುಡ್ಗಿ ಬಂದು ಕೈ ಹಿಡ್ದು ಎಳ್ದ್ರೆ ಸುಮ್ನೆ ಬಿಟ್ಬಿಡ್ತಾರ? ನೋ 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 ನೋ, ಹಿ ಇಸ್ ವೆರಿ ಕೋಆಪರೇಟಿವ್. ನನ್ಗೆ ಈ ಹುಡುಗ್ರ ಕೈ ಇಟ್ಕೊಂಡ್ಬಿಟ್ರೆ ಡಿಪ್ರೆಷನ್ ಶುರುವಾಗಿ ಒಂಥರ ನಾಚಿಕೆ ಆಗ್ಬಿಡುತ್ತೆ ಕಣೆ. ಇದೆಲ್ಲ ಹಳೆ ಕಾಲಕ್ಕೆ ಮುಗ್ದು ಹೋಯ್ತು. ಈಗ ಎಲ್ರು ಡೇಟಿಂಗು, ಪಾರ್ಟಿಂಗು, ಪಬ್ಬು, ಪಾರ್ಟಿ ಅಂತ ಎಲ್ಲ ಕಡೆ ಸುತ್ಕೊಂಡ್ ಬರ್ತಾರೆ. ಜಾಜಿ, ನನಗ್ ಸ್ವಲ್ಪ ಧೈರ್ಯ ಬರೋ ತರ ನೀನೇನಾದ್ರೂ ಮಾಡ್ಲಿಕ್ಕಾಗುತ್ತಾ? ಇವು ನೋಡ್ಬರಿ, ನಮ್ ಪದ್ದು ಇದಾನಲ್ಲ, ಸಿಕ್ಕಾಪಟ್ಟೆ ಒಳ್ಳೆ ಹುಡುಗ. ನೀನ್ ಅವನ್ನ ಟಚಿಂಗ್ ಮಾಡಿದ್ರು ಅವ್ನು ಏನೋ ಅನ್ಕೊಳ್ಳಲ್ಲ. ಜಸ್ಟ್ ಅ ಮಿನಿಟ್. ಪದ್ದು ತಂಪ. ಜೀವನೇ ಟಚಿಂಗ್ ಬಾಯ್ ಪದ್ದು. ಏನ್ ಜಾಜಿ ಅವರೇ, ಮನೆಗೆ ಯಾವ್ದೋ ಪಾರಿವಾಳ ಬಂದ್ಬಿಟ್ಟಿದೆ. Oh my God, ಇಲ್ಲಿ ಪಾರಿವಾಳ ಇದೆಯಾ? ನಾನ್ ನಿಮ್ದೇ ಪಾರಿವಾಳ ಅಂತಿದ್ದು. ಈ ಪದ್ದು ಪೆದ್ದದಾಗ ತುಂಬಾ ಚೆನ್ನಾಗಿ ಮಾತಾಡ್ತಾರಲ್ಲ, ಮಾಲ್ ಮುಂದೆ ನಿಲ್ಸಿರೋ ಹ್ಯಾಪಿ ಮ್ಯಾನ್ ತರ ಇದ್ದಾನೆ. ಎಕ್ಸಾಕ್ಟ್ಲಿ. ಪದ್ದು, ಇವಳು ಮಾಡ್ಲಿಂಗ್ ಅಲ್ಲಿ ಪುಷ್ಪ ಅಂತ. ಇವಳಿಗೆ ಗಂಡಸ್ರು ಕಂಡ್ರೆ ಸಿಕ್ಕಾಪಟ್ಟೆ ಭಯ ಕಣೋ. ಆ ಭಯನ ಹೋಗ್ಲಾಡ್ಸ್ಕೊಳ್ಳೋದಕ್ಕೆ ಆಗಾಗ ಇವಳನ್ನ ಟಚಿಂಗ್ ಮಾಡ್ತಾ ಇರ್ತಾಳೆ. ಅವಳು ಏನಾದ್ರು ನಿನ್ ಕೈ ಟಚ್ ಮಾಡಿದ್ರೆ ನೀನು ಸೈಲೆಂಟ್ ಆಗಿರ್ಬೇಕು. ಬರೀ ಕೈ ಅಷ್ಟೇ ಯಾಕೆ, ಎಲ್ ಬೇಕಾದ್ರೂ ಟಚ್ ಮಾಡ್ಲಿ, ನಾನು ಸೈಲೆಂಟ್ ಆಗೇ ಇರ್ತೀನಿ, ವೈಲೆಂಟ್ ಆಗಲ್ಲ.
ಪುಷ್ಪ ಅದಕ್ಕೆ ನೀನು ಬಂದಿರೋದು? ಹೂ ಕಡೆ ಪುಲ್ಲು ಅವಳಾಗೋಳೆ ಬಂದು ನನಗೆ ಟಚಿಂಗ್ ಮಾಡ್ತಾಳಂತೆ. ಅವಳಿಗೆ ಮದುವೆ ಆಗಿದ್ಯಾ? ಮದುವೆ ಆಗಿದ್ರೆ ಅವಳಿಗೆ ಟಚಿಂಗ್ ಪ್ರಾಬ್ಲಮೇ ಇರ್ತಾ ಇರ್ಲಿಲ್ಲ. ಪದ್ದು ಹೊಡ್ತಿಯಲ್ಲ ಚಾನ್ಸು. ನೀನ್ ಅವಳ ಕೈ ಮುಟ್ಟಾಗ ಅವಳಿಗೆ ಏನಾದ್ರೂ ರೋಮಾಂಚನ ಆದ್ರೆ ನಿನ್ನನ್ನೇ ಮದುವೆ ಆಗ್ತಾಳೆ. ನಿನ್ನ ಬಾಯಿ ಹರಕೆಯಿಂದ ಹಾಗೇನಾದ್ರೂ ಆಗೋಗ್ಬಿಟ್ರೆ ನಿನ್ನ ಬಾಯಿ ತುಂಬಾ ಸಕ್ಕರೆ ತುಂಬಿ ಸೀಲ್ ಮಾಡ್ಬಿಡ್ತೀನಿ. ಲೇ ಪದ್ದು, ಆ ಪುಷ್ಪ ಅನ್ನೋ ಹುಡುಗಿ ಇದುವರೆಗೂ ಯಾವ ಹುಡುಗನ ಹತ್ರನೂ ಮುಟ್ಟಿಸ್ಕೊಂಡಿಲ್ವಂತೆ ಕಣೋ. ಆದ್ರೆ ನಾನು ಅವಳಿಗೆ ನನ್ನ ಮುಟ್ಟೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದೀನಲ್ಲ. ನೀನ್ ಪ್ಯಾತ್ ತರ ರೆಡಿ ಆಗಿದ್ರೆ ನಿನ್ನ ಯಾರು ಮೂಸ್ ನೋಡಲ್ವಲ್ಲ. ಮತ್ತೆ ಯಾವ ತರ ರೆಡಿ ಆಗ್ಬೇಕು? ಒಳ್ಳೊಳ್ಳೆ ಬಟ್ಟೆಗಳನ್ನ ಹಾಕೊಳ್ಳೋ. ಹೇಳಿ ಕೇಳಿ ಅವಳು ಮೊದ್ಲೇ ಮಾಡಲು. ನಿನ್ ಮುಖ ಪಳ ಪಳ ಅಂತ ಹೊಳಿತಾ ಇರ್ಬೇಕು. ಈ ಅರ್ಶನ ಹಚ್ಕೋ, ನಿನ್ ಮುಖ ರಂಗೇರುತ್ತೆ. ಥ್ಯಾಂಕ್ಸ್ ಕಣೆ ಚಂಪ. ನಿನಗೆ ನನ್ನ ಬಗ್ಗೆ ಎಷ್ಟೊಂದು ಕಳ್ಕಳೆ. ನಾನು ಮದ್ವೆ ಆಗ್ತೀನಲ್ಲ, ನಿನ್ನೂ ಕರಿತೀನಿ, ಬಂದ್ಬಿಡು. ಅದು ಅರ್ಶನ ಅರ್ದು ಪೇಸ್ಟ್ ಮಾಡ್ಕೊಟ್ಟೆ, ಅದನ್ನ ಹಚ್ಕೊಂಡ್ಮೇಲೆ ಉರಿ ಅಂತ ಪಡ್ಕೋತಾ ಇದ್ದಾನೆ. ಅರ್ಶನ ಹಚ್ಕೊಂಡ್ರೆ ಉರಿಯತ್ತಾ? ಅರ್ಶನ ಅದಿಯೋದಕ್ಕೂ ಮುಂಚೆ ಮೆಣಸಿನ ಪುಡಿ ನರ್ದಿದೆ, ಮಿಕ್ಸ್ ಆಗ್ಬಿಟ್ಟಿದೆ. ಚಂಪ, ಬೇಕು ಅಂತ ಹೀಗ್ ಮಾಡಿದ್ಯಲ್ಲ ನೀನು. ನಿನ್ನ ಅಲ್ಲಿ ಹೋಗಿ ನೀರ್ ತಗೊಂಡ್ ಬರ. ಅದು ಈ ನೀರಲ್ಲಿ ನಿನ್ ಮುಖನ ಅದ್ದು ಉರಿಯೆಲ್ಲ ಕಡಿಮೆ ಆಗುತ್ತೆ. ಅವನಿಲ್ಲ ಹತ್ತಾನೆ, ನಾನೇ ಹತ್ತಿಸ್ತೀನಿ. ಹಚ್ಚು ಓಕೆನಾ? ಪುಷ್ಪ, ನಮ್ ಪದ್ದುಗೂ ಸ್ವಲ್ಪ ಸಂಕೋಚ ಇದೆ. ಆ ಚಳಿನ ನೀನೇ ಬಿಡಿಸ್ಬೇಕು. ಜಾಜಿ ಒಂದೇ ಒಂದ್ಸಲ ತೋರ್ಸ್ಕೊಡ್ತೀಯಾ? ಈ ಟಚಿಂಗ್ ಅನ್ನೋದು ಗುರು ಇಲ್ಲದ ವಿದ್ಯೆ. ನೀನೇ ಟ್ರೈ ಮಾಡ್ಬೇಕು. ಓಕೆ, ಆಲ್ ದಿ ಬೆಸ್ಟ್. ಪದ್ದು, ನಾನು ಸಿನಿಮಾ ಹೀರೋಯಿನ್ ಆಗ್ಬೇಕಂತಿದ್ದೀನಿ. ಡೈರೆಕ್ಟರ್ ಹೇಳಿದ್ದಾರೆ ಗಂಡಸರ ಜೊತೆ ಸ್ವಲ್ಪ ಫ್ರೀ ಆಗಿರೋದನ್ನ ಅಭ್ಯಾಸ ಮಾಡ್ಕೊ ಅಂತ. ನಾನ್ ನಿನ್ನ ಸ್ವಲ್ಪ ಟಚ್ ಮಾಡ್ಬೋದಾ? ಬೇಡ, ಪೂರ್ತಿಯಾಗಿ ಟಚ್ ಮಾಡಿ. ಸಾಕು. ನಾಚಿಕೆ ಇನ್ನೇಕೆ, ಅಂಜಿಕೆ ಇಲ್ಲೇಕೆ, ನಾನಿಲ್ಲಿ ಇರುವಾಗ ಪದ್ದು ಪುಷ್ಪ ನನ್ ಬಿಟ್ಟಿರ್ಲಲ್ಲ, ನನ್ಗೇನೋ ಒಂಥರ ಆಗ್ಬಿಟ್ಟು ನಾನು ಡ್ರೀಮ್ ವರ್ಲ್ಡ್ ಅಲ್ಲಿ ಡುವೆಟ್ ಮಾಡ್ತಾ ಇದ್ದೆ. ಆದ್ರೆ ಪದ್ದು ನಾ ಮುಟ್ಟಾಗ ನನ್ಗೇನೋ ಅನ್ಸ್ಲೇ ಇಲ್ಲ. ಹಾಗಾಗ ಚಾನ್ಸ್ ಇಲ್ವಲ್ಲ. ಒಂದ್ ಕೆಲಸ ಮಾಡು, ಇನ್ನೊಂದ್ಸಲ ಟ್ರೈ ಮಾಡು. ಕಮಾನ್, ಜನವರಿಲಿ ಉಡುಪಿ, ಫೆಬ್ರವರಿಲಿ ದಾವಣಗೆರೆ, ಮಾರ್ಚಲ್ಲಿ ಇನ್ನೆಲ್ಲೋ ಜಗದೀಶ. ಕಲರ್ ವಾಟ್ ಕಲರ್? ಲೇ ದೇವ್ರ ಕೊಟ್ಟ ತಂಗಿ, ಯಾರೇ ಆ ಸುರಸುಂದರಿ? ಅಣ್ಣಯ್ಯ, ಅಕ್ಕೆ ಫ್ರೆಂಡ್ ಪುಷ್ಪ ಅಂತ ಮಾಲೂರಿಂದ ಬಂದಿದ್ದಾಳೆ. ಆಯ್ತು, ಮಾಲೂರು MSN ಇದ್ರು. ಯಾಕೆ ಆ ಹುಡುಗಿ ಪದ್ದಪ್ಪನ ಹೊಟ್ಟೆನ ಆ ಥರ ಮುಟ್ತಾ ಇದ್ದಾಳೆ? ಅದು ಅವಳು ಹುಡುಗರನ್ನ ಮುಟ್ಟೋದು ಹೇಗೆ, ಮಾತಾಡ್ಸೋದು ಹೇಗೆ ಅಂತ ಕಲಿಬೇಕಂತೆ, ಅದಕ್ಕೆ ಬಂದಿದ್ದಾಳೆ. ಲವ್ ಅಲ್ಲಿ PhD ಮಾಡಿರೋ ಗುರು ನಾನು ಇಲ್ಲಿರೋವಾಗ ಎಲ್ಲೆಲ್ಲಾರೇ ಇಲ್ದೇ ಇರೋ ಅವನ ಹತ್ರ ಏನೇ ಕಲಿತಾಳೆ. ಬಂದೇ ಇರಮ್ಮ, ಒಂದ್ಸಲ ಟ್ರೈ ಮಾಡೆ. ಏನಾದ್ರು ಅನ್ಸ್ತಾ? ನಮ್ ದೊಡ್ಡಪ್ಪನ ಹೊಟ್ಟೆ ಮುಟ್ದಂಗಾಯ್ತು. ನಾನು ನಿಮ್ಮ ದೊಡ್ಡಪ್ಪ ಅಲ್ಲ, ಲವ್ವರ್. ಲೇ ಪದಪ್ಪ, ಹುಡುಗಿರು ಒಂದು ಸಲ ದೊಡ್ಡಪ್ಪನ ಮೇಲೆ ಮುಗಿತ್ಕಣ. ದೊಡ್ಡಪ್ಪನೇ ಹೊರತು ಎಲ್ಲಾರ್ದು ಚಿಕ್ಕಪ್ಪನಲ್ಲ. ನಮಸ್ಕಾರ ಪುಷ್ಪ ಅವರೇ. ನಮಸ್ತೆ ಸರ್. ಇವ್ರು ನಿಮ್ ಹಸ್ಬೆಂಡ್ ಅಲ್ವಾ? ನಾನಂತರ ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಆದ್ರೆ ನಿಮ್ಮ ಬಗ್ಗೆ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಅದು ಹೇಗೆ? ಇಂಟರ್ನೆಟ್, ಕಂಪ್ಯೂಟರ್, ಪಬ್ಬು ಮಬ್ಬು ಎಲ್ಲ ಕಡೆ ನಿಮ್ದೆ ಸುದ್ದಿ ಕಂಡ್ರೆ. ಟಚಿಂಗ್ ಪ್ರಾಕ್ಟೀಸ್ ಮಾಡ್ಕೋತಾರೆ. ನೀವು ಸೈಲೆಂಟ್ ಆಗಿ ಸೈಡ್ಗೆ ಹೋಗಿ. ಕೈ ತೆಗ್ರೆ, ಹೆಂಗೋ ನಮಗೂ ಅಭ್ಯಾಸ ಇಲ್ಲ, ನಾವು ಪ್ರಾಕ್ಟೀಸಿಗೆ ಜೊತೆಗೆ ಸೇರ್ಕೊಂತೀವಪ್ಪ. ನೀವು
ಮದ್ವೆ ಆಗಿದ್ರು ನಿಮಗ್ ಟಚಿಂಗ್ ಪ್ರಾಕ್ಟೀಸ್ ಇಲ್ವಾ? ಅದಕ್ಕೆಲ್ಲ ಈ ನಿಮ್ಮ ಗೆಳತಿ ಅವಕಾಶ ಕೊಟ್ಟಿರ್ತಾನೆ ನಮ್ಗೆ ಅಭ್ಯಾಸ ಆಗೋದಕ್ಕೆ. ಸರಿ, ಇಬ್ರು ಒಟ್ಟಿಗೆ ಮಾಡೋಣ ಬನ್ನಿ. ಸರಿ. ಈಗ ನೋಡಿ ಪುಷ್ಪ ಅವರೇ, ಒಂದು ಹುಡುಗ ಹುಡುಗಿನ ಮುಟ್ಲಿ ಅಥವಾ ಹುಡುಗಿ ಹುಡುಗನ ಮುಟ್ಲಿ, ಆ ಕ್ಷಣಕ್ಕೆ ಏನಾದರೂ ಒಂದು ಅನ್ನಿಸ್ಬೇಕು. ಈಗ ಅನ್ನಿಸ್ತೋ ಅಥವಾ ಇಲ್ವೋ ಅಂತ ಒಂದು ಟೆಸ್ಟ್ ಮಾಡ್ಬೋಣ. ಇಲ್ಲಿ ನೀವು ಕೈ ಮುಂದೆ ಮಾಡಿ. ಏನಾಯ್ತು ಹೇಳಿ, ಏನಾಯ್ತು ಹೇಳಿ? ಮೈಯೆಲ್ಲ ಜುಮ್ಮನ್ ಬಿಟ್ಟು ಕರೆಂಟ್ ಶಾಕ್ ಹೊಡ್ದಂಗಾಯ್ತು. ಅಬ್ಬಿ, ದಿಸ್ ಇಸ್ ಟೂ ಮಚ್. ಅಯ್ಯೋ ಶಿವನೇ, ನಿಮ್ಗೂ ಹಂಗೆ ಅನಿಸ್ಬೇಕಾ? ಇಲ್ಲಿ ಕೈ ಮುಂದೆ ಮಾಡಿ. ನೋ, ಇದನ್ನೆಲ್ಲ ಹೇಳ್ಕೊಡಕ್ಕೆ ಪದ್ದು ಇದಾನೆ. ಅಯ್ಯೋ ಸುಮ್ನೆ ಇರು ಜಾಜಿ, ಅವಾಗಿಂದ ಪದ್ದನ್ನ ಮುಟ್ತಾನೆ ಇದ್ದೀನಿ. ಒಂಚೂರು ಕರೆಂಟೇ ಪಾಸ್ ಆಗಿಲ್ಲ. ಕರೆಂಟ್ ಹೆಂಗ್ ಪಾಸ್ ಆಗುತ್ತೆ? ಒಂದು ಬ್ಯಾಟ್ರಿನೇ ಡೌನ್ ಆಗ್ಬಿಟ್ಟಿದೆಯಲ್ಲ. ಪದ್ದು ಮುಂದೆ ನೀವು ಈ ರೀತಿ ಟಾಕ್ ಮಾಡಿದ್ರೆ ಅವ್ನು ಬೇಜಾರು ಮಾಡ್ಕೊಳಲ್ವಾ? ಅಯ್ಯ ಶಿವನೇ ಅವರೇ, ಇರೋ ವಿಷಯ ಇದ್ಕಿದ್ದಂಗೆ ಹೇಳಿದ್ರೆ ಪಾಪ ಅವ್ನು ಯಾಕೆ ಬೇಜಾರು ಮಾಡ್ಕೊತಾರೆ? ನೋಡಿ ಜಾಜ್ ಬಂತೀನಿ ನೀವ್ರೆ, ಈ ತಂತಿನೇ ಇಲ್ದಿರೋ ಲೈಟ್ ಕಂಬರ್ ಮುಟ್ಟಿದ್ರೆ ಯಾವತ್ತಾದ್ರೂ ಕರೆಂಟ್ ಹೊಡೆಯುತ್ತಾ? ನೋ. ಪದ್ದಪ್ಪನ ಕಥೆನೂ ಅದೇ ಹಾಕ್ಬಿಟ್ಟಿದೆ. ಅದು ನೋಡಿ ಪುಷ್ಪ, ಬರೀ ನಾನು ನಿಮಗೆ ರೊಮ್ಯಾನ್ಸು ಅಂತ ಅಲ್ಲ, ಒಂದು ಹುಡುಗಿ ಮದುವೆ ಆಗುವವರೆಗೂ ಯಾವ ಯಾವ ಹಂತಗಳನ್ನ ಯಾವ ಯಾವ ಮಜಲುಗಳನ್ನ ಅವಳು ಕಲಿಬೇಕು ಆ ಎಲ್ಲ ಪಾಠಗಳನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ಬರೀ ಮದುವೆ ಆಗುವವರೆಗೂ ಅಂತಲ್ಲ, ಈ ಮದುವೆ ಆದ್ಮೇಲೆ ಹನಿಮೂನ್ಗಳಿಗೆ ಹೋಗ್ಬೇಕು, ಅದು ಯಾವ ಯಾವ ತರ ಇರಬೇಕು, ಯಾವ ಪ್ಲೇಸ್ಗೆ ಹೋಗ್ಬೇಕು ಅನ್ನೋದನ್ನು ಕೂಡ ನಾನು ನಿಮಗೆ ಪಾಠ ಮಾಡ್ತೀನಿ. ಮಾಡಿ ಪಾಂಡ್ರಂಗ ಅವರೇ, ಅದು ನಂಗೆ ರೊಮ್ಯಾನ್ಸ್ ಹೇಗಿರುತ್ತೆ, ಹುಡುಗ ಹುಡುಗಿ ಟಚ್ ಮಾಡಿದಾಗ ಏನೇನೆಲ್ಲ ಆಗುತ್ತೆ ಇದೆಲ್ಲ ತಿಳ್ಕೊಬೇಕು. ಅವಾಗೆ ನನಗೆ ಸಿನಿಮಾದಲ್ಲಿ ಚಾನ್ಸ್ ಸಿಗೋದು. ಅದು ನೋಡಿ, ಇವತ್ತು ಯಾಕೋ ಗಳಿಗೆ ಮತ್ತು ಕಾಲ ಎರಡೂ ಚೆನ್ನಾಗಿಲ್ಲ ಅನ್ಸುತ್ತೆ. ನೀವು ನಾಳೆ ನನಗೆ ಗುಟ್ಟಾಗಿ ಸಿಕ್ಕಿ ನಾನು ಪಾಠ ಹೇಳ್ಕೊಡ್ತೀನಿ. ಏನದ್ ಪೇಪರು? ಲವ್ ಲೆಟ್ರಾ? ಇದು ಸ್ಕ್ರಿಪ್ಟ್ ನಮ್ ಡೈರೆಕ್ಟರ್ ಕೊಟ್ಟಿರೋದು. ಇದು ನೋಡ್ಬಿಟ್ಟು ನಾನು ಪ್ರಾಕ್ಟೀಸ್ ಮಾಡ್ಬೇಕು. ನಾನು ಓದ್ಬೋದಾ? ಇದು ಬರೀ ಲವರ್ಸ್ ಮಾತ್ರ ಓದೋಂತ ಸ್ಕ್ರಿಪ್ಟ್. ನೀನ್ ಅಲ್ಲಿ ಅಡ್ಗೆ ಮನೆಯಲ್ಲಿ ಪಾತ್ರೆ ಗೀತ್ರೆ ಇರುತ್ತಲ್ಲ, ಅದನ್ನ ಹೋಗಿ ತಿಕ್ಕೋ. ಯಾರ್ಯಾರೋ ಬಂದು ಹೇಳಂಗಾಗೋಯ್ತು. ಏನಾದ್ರೂ ಮಾಡ್ಕೊಂಡು ಹಾಳಾಗ್ ಹೋಗಿ, ನನ್ಗೇನಾಗ್ಬೇಕಾಗಿದೆ? ಜಾಜಿ ಜಾಜಿ. ಪುಷ್ಪ, ಇವತ್ತೇನ್ ಪ್ರಾಕ್ಟೀಸು? ನಿಂಗ್ ಗೊತ್ತಾ, ನಮ್ ಡೈರೆಕ್ಟರ್ಗೆ ನನ್ನನ್ ಬಿಟ್ಟು ಸಿನಿಮಾ ಮಾಡಕ್ ಇಷ್ಟನೇ ಇಲ್ಲ. ಈ ತರ ಒಬ್ಳು ಮಾಡೆಲ್ ಹೀರೋಯಿನ್ ಆದ್ರೆ ಸಿನಿಮಾ ಸೂಪರ್ ಹಿಟ್ ಆಗುತ್ತೆ ಅಂತ ಹೇಳಿದ್ರು. ಅದೇ ಈ ಬಾಲಿವುಡ್ ನಲ್ಲಿ ಈ ಮಿಸ್ ಇಂಡಿಯಾ, ಮಿಸ್ ಯೂನಿವರ್ಸ್ ಎಲ್ಲ ಹೀರೋಯಿನ್ ಗಳಾಗಿದಾರಂತೆ. ಅದಕ್ಕೆ ನೀನೇನಂದ್ರೆ? ಅದಕ್ಕೆ ನಾನು, ಸರ್ ನನ್ಗೂ ಒಬ್ರು ಗುರು ಸಿಕ್ಕಿದ್ದಾರೆ, ಅವ್ರು ನಾಚಿಕೆ ಭಯ ಎಲ್ಲ ಬಿಡ್ಸ್ಬಿಡ್ತಾರೆ ಅಂತ ಹೇಳ್ದೆ. ಅದಕ್ಕೆ ಈ ಸ್ಕ್ರಿಪ್ಟ್ ಕೊಟ್ಬಿಟ್ಟು ಪ್ರಾಕ್ಟೀಸ್ ಮಾಡ್ಕೋಬಾ ಅಂತ ಕಳ್ಸಿದ್ದಾರೆ. ಕೊಡಿ, ನಾ ಹೇಳ್ಕೊಡ್ತೀನಿ. ಅಯ್ಯೋ ಬೇಡಪ್ಪ, ಬಿಡಿ 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 ನೀವು. ಪುಷ್ಪ ಪುಷ್ಪ ಪುಷ್ಪ, ನೀನು ಹಾಕಿಕೊಂಡಿರ್ತಕ್ಕಂಥ ಪಿಂಕ್ ಕಲರಿನ ಡ್ರೆಸ್ಸು ನಿನ್ನ ಕೆನ್ನೆಯ ರಂಗನ್ನು ಹೆಚ್ಚಿಸಿದೆ, ಹಾಗೆ ನನ್ನ ಹೃದಯವನ್ನು ಮೆಚ್ಚಿಸಿದೆ. ಪಾಂಡುರಂಗ ಅವರೇ, ಡೈರೆಕ್ಟ್ರು ಸ್ಕ್ರಿಪ್ಟ್ ಕೊಟ್ಟು ಕಳ್ಸಿದ್ದಾರೆ, ಬನ್ನಿ ಪ್ರಾಕ್ಟೀಸ್ ಮಾಡೋಣ. ಪ್ಲೀಸ್. ಪಾಂಡುರಂಗ, ನಾನು ಅವ್ರಿಗೆ ಪಾಠ ಹೇಳ್ಕೊಡ್ತೀನಾ? ಲೇ ಪದಪ್ಪ, ಪುಷ್ಪನಿಗೆ ನಿನ್ನ ಕೈ ಹಿಡ್ಕೊಂಡ್ರೆ ಏನು ಫೀಲಿಂಗೇ ಆಗಲ್ವಂತ, ನೀನು ಹೇಗೋ ಪಾಠ ಹೇಳ್ಕೊಡ್ತೀಯ? ಸ್ವಲ್ಪ ಅರ್ಥ ಮಾಡ್ಕೊಳ್ಳೋ, ನನಗೇನೋ ಮದುವೆ ಆಗಿಲ್ಲ. ಪದ್ದು ನೋಡೋ, ಇದಕ್ಕೆಲ್ಲ ಮದುವೆ ಮುಂಚೆ ಅವಶ್ಯಕತೆ ಇಲ್ಲ ಕಣ. ಅನುಭವದ ಸಾರ ಅಂತ ಒಂದಿರುತ್ತಲ್ಲ, ಅದು ಮಾತ್ರ ಗಟ್ಟಿ ಕಣ. ನಿನಗೇನಪ್ಪ ಅಂತ ಅನುಭವ ಇರೋದು? ಮಕ್ಳು ಕೊಡ್ಬಿಡ್ತೀನಿ ನೋಡು. ಅಷ್ಟಿಲ್ದರೆ ಒಬ್ಬ ವಿದ್ಯಾರ್ಥಿ ಗುರುನ ಹುಡ್ಕೊಂಡು ಮನೆಗೆ ಬರ್ತಾನ. ಪುಷ್ಪಾವ್ರೆ, ನೀವು ನನ್ ಜೊತೆ ಪಾಠ ಕಲಿಯಕ್ ಶುರು ಮಾಡಿ, ಈಗ ಪಾಂಡುರಂಗ ಜೊತೆ ಪಾಠ ಕಲಿತೀನಿ ಅಂತ ಹೇಳ್ತಿದ್ರಲ್ಲ, ಇದು ಸರಿನಾ? ಪದ್ದು, ಡೋಂಟ್ ವರಿ, ಪಾಂಡುರಂಗ ಅವ್ರ ಜೊತೆ ಪ್ರಾಕ್ಟೀಸ್ ಆದ್ಮೇಲೆ ನಿಮ್ ಜೊತೆನೂ ಒಂದ್ಸಲ ಪ್ರಾಕ್ಟೀಸ್ ಮಾಡ್ತೀನಿ ಬಿಡಿ. ಪುಷ್ಪ, ಆ ಸ್ಕ್ರಿಪ್ಟ್ ಕೊಡಿಲಿ. ವಾಹ್, ಯಾರ್ರೀ ಸ್ಕ್ರಿಪ್ಟ್ ರೈಟ್ರು? ಸಖತ್ತಾಗಿರೋ ಸೀನ್ ಕುಂಡ್ರಿಸ್ಬಿಟ್ಟವನೆ. ಅದು ನೋಡು ಪುಷ್ಪ, ಇವೆಲ್ಲ ತುಂಬಾ ಸಹಜವಾಗಿ ನೈಜವಾಗಿ ಬರಬೇಕು ಅಂದ್ರೆ ಈ ಸ್ಕ್ರಿಪ್ಟ್ ರೈಟ್ರು ಎಲ್ಲೆಲ್ಲಿ ಲೊಕೇಶನ್ ಮೆನ್ಷನ್ ಮಾಡಿದ್ರು ನಾವು ಅದೇ ಸ್ಪಾಟ್ಗಳಿಗೆ ಹೋಗಿ ಅಭ್ಯಾಸ ಶುರು ಮಾಡ್ಕೊಂಡ್ಬಿಟ್ರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಅಂತ ನನ್ನ ಭಾವನೆ. ಹೋಗೋಣ ಅಲ್ವಾ? ಹೋಗೋಣ. ಡೈಲಾಗ್ಗಳು ಸೂಪರ್ ಆಗಿದೆ ಅಲ್ಲ? ನನ್ಗಂತೂ ಓದ್ತಾನೆ ನಾಚಿಕೆ ಆಗೋಯ್ತು. ಅದು ಮೊದಲಿಗೆ ನಾಚಿಕೆ ಅನ್ನೋದು ಆಗತ್ತೆ. ಆಮೇಲೆ ನೀನು ಒಂದು ಸಲ ಮೈ ಚಳಿ ಬಿಟ್ಟು ಅಭಿನಯಿಸೋದು ಶುರು ಮಾಡ್ಬಿಟ್ರೆ ನೋಡೋ ನನ್ನ ಮಕ್ಕಳಿಗೆ ನಾಚಿಕೆ ಆಗತ್ತೆ. ಸುಮ್ಮನೆ ಮಾತಾಡ್ತಾ ಟೈಮ್ ವೇಸ್ಟ್ ಮಾಡೋದಿಲ್ಲ, ನಾವು ಲೊಕೇಶನ್ ಕಡೆ ಹೊರಟ್ಬೇಡ. ಸುಮ್ಮನೆ ಇರ್ರಿ, ಯಾವಾಗ ಏನ್ ಮಾತಾಡ್ತಾರೆ. ಯಾಕಪ್ಪದ್ದು ಅಳ್ತಾ ಇದ್ಯಾ? ಜಾಜಿ ಅವರು ಆ ಪುಷ್ಪಂಗ್ ಟ್ರೈನಿಂಗ್ ಕೊಡು ಅಂತ ಹೇಳಿದ್ರು ನನಗೆ. ಈಗ ನೋಡಿದ್ರೆ ಆ ಪಾಂಡುರಂಗ ಚುರು ಹಚ್ಕೊಂಡ್ಬಿಟ್ಟಿದ್ದಾರೆ. ಏನು ಯೋಚನೆ ಮಾಡ್ಬೇಡ ಕಣೋ, ನಮ್ಮ ಅಣ್ಣ ಹೆಂಗೆ ನಾನ್ ಬುದ್ಧಿ ಹೇಳ್ತೀನಿ. ನಾಳೆಯಿಂದ ಪುಷ್ಪ ನಿನ್ ಜೊತೆನೆ ಆಕ್ಟ್ ಮಾಡ್ಬೇಕು, ಹಾಗ್ ಮಾಡ್ತೀನಿ. ನಿಮ್ಮ ಅಣ್ಣ ಅದಕ್ಕೆ ಒಪ್ಲಿಲ್ಲ ಅಂದ್ರೆ ಆಸ್ತಿ ಪಾಲ್ ಕೇಳ್ತೀನಿ. ಅಯ್ಯೋ, ನನಗೆ ನೀನ್ ಬೇರೆ ಅಲ್ಲ, ನನ್ನ ಆಪ್ತ ಮಿತ್ರ ವಿಟ್ಲ ಬೇರೆ ಅಲ್ಲ ಕಣ. ಯಜಮಾನ್ರೆ, ಅಭ್ಯಾಸ ಅನ್ಕೊಂಡ್ ಗುಡ್ಡದಲ್ಲೇ ಇದ್ರೆ ಏನ್ ಚೆನ್ನಾಗಿರುತ್ತೆ. ಬೇಗ ಮನೆಗ್ ಬರೋದನ್ನ ಕಲ್ತ್ಕೊಳ್ಳಿ, ಇಲ್ಲ ಅಂದ್ರೆ ನಾನೇ ಅಲ್ಲಿಗೆ ಬಂದು ನಿಮ್ ಚಳಿ ಬಿಡಿಸ್ಬೇಕಾಗತ್ತೆ. ಚಂಪ, ನನ್ನ ಹಬ್ಬಿಗೆ ನೀನಾಗೆ ಫೋನ್ ಮಾಡ್ತೀಯಾ? ನಿಮಗ ಜವಾಬ್ದಾರಿ ಇಲ್ವಲ್ಲ? ಯಜಮಾನ್ರು ಆ ಪುಷ್ಪ ನಿಂದೆ ಹಾಕೊಂಡು ಬೆಟ್ಟ ಗುಡ್ಡ ಅಂತ ಅಲಿತಾ ಇದ್ದಾರೆ. ಹಬಿ ಪುಷ್ಪನ ಗುಡ್ಡಕ್ಕೆ ಕರ್ಕೊಂಡು ಹೋಗಿದಾರಾ? ಗುಡ್ಡಕ್ಕೆ ಹೋಗೋದು ತುಂಬಾ ಟೈಮ್ ಹಿಡಿಯುತ್ತೆ ಅಂತ 15ನೇ ಕ್ಲಾಸ್ ಅಲ್ಲಿರೋ ಖಾಲಿ ಫೀಲ್ಡ್ ಅಲ್ಲಿ ಕೂತ್ಕೊಂಡು ಲಲ್ಲೆ ಹೊಡಿತಾ ಇದ್ದಾರೆ. ವಾಪಸ್ ಬನ್ನಿ ಅಂತ ಹೇಳ್ಬೇಕಿತ್ತು. ಅದನ್ನೇ ಹೇಳ್ತಾ ಇದ್ದೆ, ನೀವು ಒಂದ್ಸಲ
ನೋಡು ಪುಷ್ಪ, ನೀನು ಹುಡುಗಿ, ನಾನು ಹುಡುಗ. ಈಗ ನಮ್ಮಿಬ್ಬರ ಮಧ್ಯೆ ಈ ಲವ್ ಅನ್ನೋದು ಚಿಕ್ಕಿ ಬೆಳೆದ್ಬಿಟ್ಟಿದೆ. ನಾವಿಬ್ಬರು ಈ ಸಮಾಜಕ್ಕೆ ಹೆದರ್ತಾ ಇಲ್ಲ, ನಮ್ಮ ಅಪ್ಪ ಅಮ್ಮನಿಗೆ ಹೆದರ್ತಾ ಇಲ್ಲ, ಹಾಗೆ ಈ ಜಾತಿಗೂ ಹೆದರ್ತಾ ಇಲ್ಲ, ನೀತಿಗೂ ಹೆದರ್ತಾ ಇಲ್ಲ. ನಾವಿಬ್ಬರು ಅದೆಷ್ಟರ ಮಟ್ಟಿಗೆ ಪ್ರೀತಿಸ್ತಾ ಇದ್ದೀವಿ ಅಂದ್ರೆ ಪುಷ್ಪ ಪುಷ್ಪ ಯಾಕೆ ಯಾಕೆ ನಾನು ಕೈ ಹಿಡ್ಕೊಂಡ ತಕ್ಷಣ ಇಷ್ಟೊಂದು ನಾಚ್ಕೊಂಡ್ಬಿಟ್ಟೆ? ಅದು ಹುಡುಗರು ಮುಟ್ಟಿದ ತಕ್ಷಣ ನಂಗೆ ತುಂಬಾ ನಾಚಿಕೆ ಆಗುತ್ತಪ್ಪ. ಆಗ್ಬೇಕು. ಅದ್ರಲ್ಲೂ ನೀವು ಮುಟ್ಟಿದ್ರೆ ನಾಚಿಕೆ ತಾರಕಕ್ಕೆ ಹೋಗ್ಬಿಡುತ್ತೆ, ಏನೇನೋ ಫೀಲಿಂಗ್ಸ್ ಬಂದ್ಬಿಡುತ್ತೆ. ಸ್ವಲ್ಪ ಹೆಗಲ್ ಮೇಲಿಂದ ಕೈ ತೆಗಿತೀರಾ? ಇದ್ದ ನನಗಾಗಲ್ಲ ಅನ್ನೋದು. ಪುಷ್ಪ, ನಾಳೆ ನೀನು ಯಾವ್ದಾದ್ರು ಒಂದು ಸಿನಿಮಾದಲ್ಲಿ ಹೀರೋಯಿನ್ ಆಗಿರ್ತೀಯ. ಹೀರೋಗೆ ಸ್ವಲ್ಪ ಹೆಗಲ್ ಮೇಲಿಂದ ಕೈ ತೆಗಿ ಅಂದ್ಬಿಟ್ರೆ ಅವ್ನು ಏನ್ ಮಾಡ್ತಾನೆ ಹೇಳು? ಡೈರೆಕ್ಟರ್ ಬನ್ರಿ, ಈ ಹೀರೋಯಿನ್ ನನಗೆ ಇಷ್ಟ ಇಲ್ಲ, ಬೇರೆ ಯಾವ್ದಾದ್ರು ಹೀರೋನ್ ಹಾಕ್ಕೊಡಿ ಅಂತ ಡೈರೆಕ್ಟರ್ ಎದ ಮೇಲೆ ನಿನ್ನ ಪಾತ್ರ ಅನ್ಯಾಯವಾಗಿ ಕಿತ್ಕೊಂಡು ಹೋಗುತ್ತೆ. ಅವಾಗ ಏನ್ ಮಾಡ್ತೀಯ? ಅದು ನೋಡು, ಇನ್ನೂ ಪಳಗಬೇಕು, ನೀನು ಪಳಗಬೇಕು. ಸಿನಿಮಾ ಹೀರೋಯಿನ್ ನೋಡೋ, ಈಗ ಒಂದು ಕೆಲಸ ಮಾಡಿ, ನನ್ನನ್ನೇ ಹೀರೋ ಅನ್ಕೊ. ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ನನ್ನ ಬಗ್ಗೆ ಅಂದ್ರೆ ಪಾಂಡ್ರಂಗ, ನಾನು ನಿನ್ನ ತುಂಬಾ ಪ್ರೀತಿ ಮಾಡ್ತೀನಿ. ಬರೀ ಇಷ್ಟೇ ಅಂತಲ್ಲ, ನಿನ್ಗಿನ್ನು ಏನೇನು ಹೇಳ್ಬೇಕು ಅನ್ಸುತ್ತೋ ಅದನ್ನೆಲ್ಲ ಹೇಳ್ಕೊಂಡು ಇದು ಕಾಣ್ಕ ಬಿಚ್ಚಿಬಿಡ್ತೀನಿ. ಪಾಂಡುರಂಗ, ನಿನ್ನ ತುಂಬಾ ಪ್ರೀತಿಸ್ತೀನಿ. ನಿಮ್ಮನ್ನ ಬಿಟ್ಟು ಒಂದು ಕ್ಷಣನೂ ಇರಕ್ಕಾಗದೇ ಇಲ್ಲ. ಅದಕ್ಕೆ ನಾವಿಬ್ರು ಸೇರ್ಕೊಂಡು ಏನಾದ್ರೂ ಹೋಗೋದಕ್ಕೆ ನಾನು ಬಿಡೋದಿಲ್ಲ. ಅಣ್ಣಯ್ಯ ಕಟ್ಕೊಂಡು ಹುಡುಗಿಯ ಜೊತೆ ಲಲ್ಲೆ ಹೊಡಿತಿಲ್ಲ, ನಾಚಿಕೆ ಆಗಲ್ಲ? ಎದ್ ಬಂದ್ರಿ ಈ ಕಡೆ. ಪಾಂಡುರಂಗ, ನಿಮ್ಮನ್ನ ಬಿಟ್ಟು ನನ್ಗೆ ಇರಕ್ಕಾಗೋದಿಲ್ಲ. ಜಾಜಿ, why don't you understand? This is practice, that's all. ಅದು ನೀನೇನು ಯೋಚನೆ ಮಾಡಬೇಡ. ಅದು ನನ್ನ ಮತ್ತು ನಿನ್ನ ಮಧ್ಯೆ ಬರೀ ಈ 3 ಜನ ಅಂತಲ್ಲ, ಚೈನಾ ವಾಲೆ ಅಡ್ಡ ಬಂದ್ರು ಅದನ್ನ ಜಂಪ್ ಮಾಡ್ಕೊಂಡು ಇಬ್ರು ಹೋಗ್ಬಿಡೋಣ. ಆ ಸೊಳ್ಳೆ ರಾಯಣ್ಣನ ಕುದುರೆ ನೆತ್ತಕೊಂಡು ಬಂದು ನಿನ್ನನ್ನು ಎತ್ತಕೊಂಡು ಹೋಗ್ತೀನಿ. ಪುಷ್ಪ, ಯಾಕೋ ನಾವಿಬ್ರು ಸೇರಿದ ಇವತ್ತಿನ ಗಳಿಗೆ ಚೆನ್ನಾಗಿಲ್ಲ ಅನ್ಸುತ್ತೆ. ನಾಳೆ ಯಾರು ಇಲ್ಲದ ಹೊತ್ತಿನಲ್ಲಿ, ಯಾರು ಇಲ್ಲದಂತ ಜಾಗದಲ್ಲಿ ಇಬ್ರು ಗುಟ್ಟಾಗಿ ಸೇರ್ಕೊಂಬೋಣ. ನನ್ನ ಕನಸಿನ ರಾಜ. ಅದು ಪುಷ್ಪ ಅವರೇ, ನೀವೇನು ರಾಜ ಅಂತ ಕರೆದ್ರಲ್ಲ, ಆ ನಿಮ್ಮ ರಾಜ ನಾನು ಅಂತ ಭಾವಿಸ್ಕೊಂಡು ನನ್ನ ಕೈ ಹಿಡ್ಕೊಂಡು ಇನ್ನೊಂದ್ಸಲ ಡೈಲಾಗ್ ಅನ್ನು ಹೇಳಿ, ಅದ್ರ ಮಜನೇ ಬೇರೆ ಇರುತ್ತೆ ಪ್ಲೀಸ್. ನನ್ನ ಕನಸಿನ ರಾಜ, ನಿಮ್ಮನ್ನ ನೋಡ್ದಾಗಿಂದ ನನ್ನ ಹೃದಯ ತಳಮಳಗೊಳ್ತಾ ಇದೆ. ನಮ್ಮ ಮನೆಯಲ್ಲಿ ಎಷ್ಟೇ ವಿರೋಧ ಬರ್ಲಿ, ನಾನು ನಿಮ್ಮನ್ನೇ ಮದುವೆ ಆಗೋದು. ನಾನು ಅಷ್ಟೇ ಪುಷ್ಪ. ನನಗೀಗಾಗಲೇ ಒಂದು ಸಲ ಮದುವೆ ಆಗಿದ್ರೆ ಏನಂತೆ, ನಮ್ಮ ಗಂಡುಗಳ ವಂಶದಲ್ಲಿ 5 ಜನರನ್ನ ಕಟ್ಕೊಳ್ಳೋ ಅವಕಾಶ ಇದೆ. ಆಕಾಶ ತಲೆ ಮೇಲೆ ಬೀಳಲಿ, ಈ ಭೂಮಿ ಬಾಯಿ ಬಿಡಿದು ನನ್ನನ್ನು ಅಂಗಂಗೆ ನುಂಗು ಬಿಡ್ಲಿ, ನಾನು ಮಾತ್ರ ಯಾವುದೇ ಕಾರಣಕ್ಕೂ ನಿನ್ನ ಕೈ ಬಿಡಲ್ಲ ಪುಷ್ಪ. ಪುಷ್ಪ ಮಾಡ್ತಾ ಇದ್ದೀರಾ? ಯಾರು ನೀವು? ತಾವ್ಯಾರಣ್ಣ? ಯೂನಿಫಾರ್ಮ್ ನೋಡಿದ್ರೆ ಗೊತ್ತಾಗೋದಿಲ್ವಾ? ನಾನು ಫಾರೆಸ್ಟ್ ಗಾರ್ಡ್ ಹುಡುಗಿ. ಅದು ನಮ್ಮ ಅತ್ತೆ ಮಗಳ ಕಣ. ಬಿಡುವ ಮಾಡೋಣ ಬಾ ಅಂದ್ಲು, ನಾನು ಬಂದ್ಬಿಟ್ಟೆ. ಫಾರೆಸ್ಟ್ ಇರೋದು ಪ್ರಾಣಿಗಳು ಲವ್ ಮಾಡೋದಿಕ್ಕೆ, ಮನುಷ್ಯರು ಲವ್ ಮಾಡೋದಿಕ್ಕಲ್ಲ ಅಂತ ನಿನಗೆ ಗೊತ್ತಿಲ್ಲ? ನೀನು ನಾನು ನಿಮ್ಮನ್ನೇ ನಂಬ್ಕೊಂಡು ಬಂದಿದ್ದೆ. ಯಾವನ ಪರದೇಶಿ ನನ್ನ ಕೈ ಹಿಡಿದು ಹೇಳ್ಕೊಂಡು ಹೋಗ್ತಿದ್ದಾನ, ನೀವು ನೋಡ್ಕೊಂಡು ಸುಮ್ಮನೆ ಇದ್ದೀರಾ? ಇಲ್ಲ, ನಾನು ರೊಚ್ಚಿಗೆ ಹೇಳ್ತೀನಿ. ಬಿಡ್ರಿ ಕೈ, ಬಿಡ್ರಿ ಕೈ. ಮಗ ನೀವ್ಯಾಕ್ರಿ ಇಲ್ಲಿಗೆ ಬರೋದಕ್ಕೆ ಹೋದ್ರೆ? ಅಣ್ಣಯ್ಯ, ಅವನನ್ನು ಯಾರು ಅನ್ಕೊಂಡಿದ್ಯಾ? ಯಾಕೆ ಹಾಗೆ ಹೊಡಿತಿದ್ಯಾ? ಯಾವನೋ ಫಾರೆಸ್ಟ್ ಗಾರ್ಡ್ ಅಂತಮ್ಮ, ಎಂತ ಒಳ್ಳೆ ಸೀನ್ ಹಾಳು ಮಾಡ್ಬಿಟ್ಟ ಗೊತ್ತಾ? ಅವ್ನು ಫಾರೆಸ್ಟ್ ಗಾರ್ಡ್ ಅಲ್ಲ, ನಮ್ ಪದ್ದು. ಲೇಪದಪ್ಪ, ಏನೋ ಬಂದಿತ್ತು ನಿನ್ ದೊಡ್ಡವಾಗ, ಅಣ್ಣ ಹೊಡೆದಾಕ್ಬಿಟ್ನಲ್ಲ, ಸಾರಿ ಕಣ. ಪುಷ್ಪ, ವಾಟ್ ಇಸ್ ದಿಸ್? ನನ್ನ ಅಭಿನ ಇಂಥ ಜಾಗಕ್ಕೆ ಕರ್ಕೊಂಡು ಬಂದು ಆಕ್ಟಿಂಗ್ ಕಲಿತಾ ಇದೆಯಲ್ಲ, ಸ್ವಲ್ಪ ನಂದು ಶೇಮ್ ಆಗಲ್ವೇನೆ? ಡೋಂಟ್ ಮಿಸ್ಟೇಕ್ ಮೀ, ಓಕೆ? ಈ ಪದ್ದು ಜೊತೆ ನಾನು ಏನೇ ಡೈಲಾಗ್ ಪ್ರಾಕ್ಟೀಸ್ ಮಾಡಿದ್ರು ರೋಮಾಂಚನನೇ ಆಗಲ್ಲ. ತಮ್ಮರು ಅಂತಾನೆ ಅನ್ಸೋದಿಲ್ಲ, ದೊಡ್ಡಪ್ಪ ಚಿಕ್ಕಪ್ಪನ ತರ ಕಾಣ್ತಾನೆ. ಪಾಂಡುರಂಗನ್ನ ನೋಡಿದ್ರೆ ಸಾಕು ರೋಮಾಂಚನ ಆಗುತ್ತೆ. ಅದಕ್ಕೆ 3 ಸೀನು ಪ್ರಾಕ್ಟೀಸ್ ಮಾಡ್ಕೊಂಡ್ ಬಂದ್ಬಿಡ್ತೀವಿ. ನೋ, ಯಾವ್ದೇ ಕಾರಣಕ್ಕೂ ನಾನು ಇದಕ್ ಮಾತ್ರ ಅವಕಾಶ ಮಾಡ್ಕೊಡಲ್ಲ. ಪುಷ್ಪ, ಬರೀ ನನ್ನ ಹೆಂಡತಿ ಅಲ್ಲ, ಸಾಕ್ಷಾತ್ ಮಹಾದೇವ ಅಡ್ಡ ಬಂದ್ರು ಕೂಡ ಆ 3 ಸೀನ್ಗಳನ್ನ ನಾನು ಹಿಂಗೆ ಕಲ್ಸ್ಕೊಟ್ಟೆ ಹೋಗೋದು. ಯಾಕೋ ಈ ಜಾಗ ಸರಿ ಇಲ್ಲ ಅನ್ಸುತ್ತೆ, ಬಾ ನಾವಿಬ್ರು ಬೇರೆ ಜಾಗ ಹುಡ್ಕೊಂಡು ಹೋಗೋಣ. ಕ್ಯಾಚ್ ಮಾಡೋರಿಬ್ರು. ಅಯ್ಯೋ ಜಾಜಿ ಅವ್ರೆ, ಕೂತ್ಕೊಳ್ಳಕ್ಕೆ ಆಗ್ತಿಲ್ಲ, ಇನ್ನೇನ್ ಕ್ಯಾಚ್ ಮಾಡೋದ? 2 ದಿನ ಆಯ್ತು, ಅಭಿನೂ ಪತ್ತೆ ಇಲ್ಲ, ಆ ಪುಷ್ಪನೂ ಪತ್ತೆ ಇಲ್ಲ. ಜಾಜಿ ಅವ್ರೆ, ಇದೆಲ್ಲ ನಿಮ್ದೆ ತಪ್ಪು. ಆ ಪಾಂಡ್ರಂಗನ್ ಬುದ್ಧಿ ಗೊತ್ತಿದ್ದು ಆ ಪುಷ್ಪನ ಮನೆಗೆ ಕರ್ಸಿದ್ರಲ್ಲ, ಈಗ ಅನುಭವಿಸಿ. ನಾನ್ ಕರ್ಸಿಲ್ಲ ಕಣೋ, ಅವಳಾಗವಳೆ ಬಂದಿದ್ದು. ಈಗ ಅವಳಾಗವಳೆ ಪಾಂಡ್ರಂಗನ ಕರ್ಕೊಂಡು ಹೋಗಿದ್ದಾಳೆ. ಬೆಳಗ್ಗೆಯಿಂದ ಫೋನ್ ಮಾಡಿ ಸಾಕಾಗೋಯ್ತು, ಫೋನೇ ರಿಸೀವ್ ಮಾಡ್ತಿಲ್ಲ. ನೀವಾದ್ರೂ ಮಾಡಿ ಜಾಜಿ ಅದಕ್ಕೆ. ನೀನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡ್ತಿಲ್ಲ, ಇನ್ ನಾನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡ್ತಾರಾ?
ಜಾಜಿ ನಿಮ್ಗೊಂದು ಗುಡ್ ನ್ಯೂಸ್. ನೀವು ಪಾಂಡುರಂಗ ಮದುವೆ ಆಗ್ಬಿಟ್ರಾ? ಹೋಗ್ಲಿ, ಲಾಡು ಊಟ ಆದ್ರೆ ಹಾಕ್ಸ್ರಿ. ಡೋಂಟ್ ಟಾಕ್ ರಬೇಶ್. 2 ದಿವಸದಿಂದ ಎಲ್ಲೇ ಹಾಳಾಗಿ ಹೋಗಿದ್ರಿ? ಅಯ್ಯೋ, ನಾವು ನಮ್ ಡೈರೆಕ್ಟರ್ ಹತ್ರ ಹೋಗ್ಬಿಟ್ಟು ಪ್ರಾಕ್ಟೀಸ್ ಮಾಡಿರೋ ಸೀನ್ಗಳನ್ನೆಲ್ಲ ಮಾಡಿ ತೋರಿಸಿದ್ವಿ. ಅವರು ಸೂಪರ್ ಆಗಿ ಆಕ್ಟಿಂಗ್ ಮಾಡ್ತೀರಾ, ಎಕ್ಸಲೆಂಟ್ ಸೀನ್ಸು, ನಿಮ್ಮಿಬ್ರು ಕೆಮಿಸ್ಟ್ರಿ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಹೇಳಿದ್ರು. ಅಲ್ಲ, ಅವ್ರ ಫಿಲಿಮ್ಗೆ ನಾನೇ ಹೀರೋಯಿನ್ ಅಂತೆ, ಪಾಂಡುರಂಗನೇ ಹೀರೋ ಅಂತೆ. ಮೈ ಗಾಡ್, ಅಭಿ ಎಲ್ಲಿ ಎಲ್ಲಿ? ಕಾಲ್ ಪಾಂಡುರಂಗ, ಪಾಂಡುರಂಗ. ನೀವಿಲ್ಲಿದ್ರ? ಹಲೋ ಡಿಯರ್. ಅಭಿ, ವಾಟ್ ಇಸ್ ದಿಸ್? ನನ್ನ ಎದುರುಗಡೆನೆ ಇವಳ ಕೈ ಹಿಡ್ಕೋತಿರಲ್ಲ, ನಿಮ್ಗೆ ಕ್ಷೇಮ ಆಗಲ್ವಾ? ನನಗಿದೆ ಇದ್ದೇ ಆಗಲ್ಲ. ನಾನು ಈ ಜಾತಿ ಸಂಬಂಧಿ ನೀವ್ರೆ, ನಾನಲ್ಲ ಕಣ್ರಿ. ನಾನು ಸಿನಿಮಾದ ಹೀರೋ, ನಮ್ಮ ಪುಷ್ಪ ಅವರು ಸಿನಿಮಾದ ಹೀರೋಯಿನ್. ನಾವು ಅಭ್ಯಾಸ ಮಾಡ್ತಾ ಇದೀವಿ ಅಷ್ಟೇ. ಆಮೇಲೆ ನಿಮ್ಗೆ ಕಾದಿದೆ. ಪಾಂಡುರಂಗ ಅವರೇ, 15 ಡೇಸ್ ಅಲ್ಲಿ ನನ್ಗೆ ರೊಮ್ಯಾನ್ಸ್ ಅಂದ್ರೆ ಏನು, ಆಕ್ಟಿಂಗ್ ಅಂದ್ರೆ ಏನು, ಒಟ್ನಲ್ಲಿ ನವರಸಗಳನ್ನು ಕಲಿಸ್ಬಿಟ್ರಿ ನೀವು. ಅದಕ್ಕೆ ಗುರುದಕ್ಷಿಣೆ ಅಂತ 10,000 ರೂಪಾಯಿ ಕೊಡ್ತಾ ಇದ್ದೀನಿ. ಓಕೆ, ಶೂಟಿಂಗ್ ಅಲ್ಲಿ ಸಿಗೋಣ, ಬಾಯ್. ಅದು ನೋಡಿ, ಇನ್ನೂ 15 ದಿವಸ ಇದೆ. ಅಷ್ಟ್ರಲ್ಲಿ ಬಿಡು ಸಿಕ್ತು ಅಂದ್ಬಿಟ್ಟು ಹಾಳು ಮುಳು ತಿನ್ಬಿಟ್ಟು ಊದ್ಕೊಂಡ್ಬಿಡ್ಬಿಡಿ. ಆಮೇಲೆ ನಿಮ್ಮನ್ನ ಎತ್ತದಕ್ಕೆ ನನ್ನ ಕೈಲಾಗಲ್ಲ. ಮೊನ್ನೆ ತಾನೇ ಎಡಗೈ ಜಾಯಿಂಟ್ ಆಗಿದೆ ಅಷ್ಟೇ. ನಾನು ಯಾವಾಗ್ಲೂ ಸ್ಲಿಮ್ ಟ್ರಿಮ್ ಆಗಿರ್ತೀನಿ. ಓಕೆ. ಅಭಿ, ಪುಷ್ಪ ಯಾರು? ನಿಮ್ ಫ್ರೆಂಡ್ ಕಣ್ರಿ. ಯಾರೋ ಅವಳನ್ನ ಈ ಮನೆ ಕರ್ಸಿದ್ದು. ನೀವೇ ಕಣ್ರಿ. ನಿಮ್ಗೆ ಸಿನಿಮಾದಲ್ಲಿ ಹೀರೋ ಚಾನ್ಸ್ ಸಿಗೋ ಕಾರಣ ಯಾರು? ಒಂದು ಲೆಕ್ಕದಲ್ಲಿ ನೀವೇ ಅಂತ ಹೇಳ್ಬೇಕು ಕಣ್ರಿ. ಹಾಗಾಗಿ ಈ 10,000 ರೂಪಾಯಿ ನನ್ಗೆ ಸೇರ್ಬೇಕು.